ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 2025 ಆಲ್ರೆಡಿ ಆಕ್ಷನ್ ಡೇಟ್ ಕೂಡ ರಿಲೀಸ್ ಆಗಿದೆ, ಎಲ್ರಿಗೂ ಗೊತ್ತು. ಬಟ್ ಈ ಒಂದು ಸೀಸನ್ ಯಾರೆಲ್ಲ ರಿಲೀಸ್ ಆಗಿದ್ದಾರೆ, ಯಾರೆಲ್ಲ ರಿಟೆನ್ಷನ್ ಆಗಿದ್ದಾರೆ ಪ್ರೊ ಕಬಡ್ಡಿಯಲ್ಲಿ, ಅವ್ರ ನೇಮ್ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ನಾನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಒಂದು ಲಿಂಕ್ ಇದೆ, ಅದಕ್ಕೆ ಜಾಯ್ನ್ ಆಗಲೇಬೇಕು ಗುರು. ಅದೇ ಟೆಲಿಗ್ರಾಮ್ ಲಿಂಕು, ನಿಮಗೆ ಅಲ್ಲಿ ಮೋರ್ ಅಪ್ಡೇಟ್ಗಳೆಲ್ಲ ಸಿಗ್ತಾ ಇರುತ್ತೆ, ಹೋಗಿ ಜಾಯ್ನ್ ಆಗಿ, ಓಕೆನಾ. ಬಟ್ ಈ ಒಂದು ಸೀಸನ್ನು PKL ನೆಕ್ಸ್ಟ್ ಲೆವೆಲ್ ಕ್ರೇಜ್ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ ಈ ಒಂದು ಮಾತನ್ನ, ನೆಕ್ಸ್ಟ್ ಲೆವೆಲ್ ಕ್ರೇಜ್ ಹೋಗುತ್ತೆ. ಬಿಕಾಸ್ IPL ಆಕ್ಷನ್ ಯಾವ ಥರ ಕ್ರೇಜ್ ಹೋಗ್ತೋ ಅದೇ ಥರ PKL ಕೂಡ ಕ್ರೇಜ್ ಹೋಗುತ್ತೆ. ಈ ಒಂದು ಸೀಸನ್ನು ದೊಡ್ಡ ನೇಮ್ ಎಲ್ಲ ಕೂಡ ರಿಲೀಸ್ ಮಾಡಿದ್ದಾರೆ ಮಗ. ಅದರಲ್ಲೂ ಪ್ರದೀಪ್ ನರ್ವಾಲು ಮತ್ತು ಪವನ್ ಶರಾವತ್ ಎಲ್ಲರನ್ನೂ ಕೂಡ ರಿಲೀಸ್ ಮಾಡಿದ್ದಾರೆ. ಯಾರೆಲ್ಲ ರಿಲೀಸ್ ಮಾಡಿರಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಏನಕ್ಕೆ ಪ್ರದೀಪ್ ನರ್ವಾಲ್ನ ರಿಲೀಸ್ ಮಾಡಿದ್ರೆ ಅಂತ ಹೇಳಿದ್ರೆ, ನಾವು ಅಷ್ಟು ಚೆನ್ನಾಗಿ ಆಡಿದ್ದೀವಿ ಲಾಸ್ಟ್ 2024 ಬೆಂಗಳೂರು ಬುಲ್ಸು. ಆಡಿರೋ 22 ಮ್ಯಾಚಲ್ಲಿ ಗೆದ್ದಿರೋದು 2 ಮ್ಯಾಚು, ಇನ್ನೇನು ರಿಲೀಸ್ ಮಾಡದೆ ಬಿಡ್ತಾರ. ಬಟ್ ಆ ಒಂದು ರೀಸನ್ಗೆ ರಿಲೀಸ್ ಮಾಡಿದರೆ ಅಂತ ನನಗಂತೂ ಗೊತ್ತಿಲ್ಲ. ನೋ ರೀಸನ್ ಅಂದರೆ ರೀಸನ್ ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ಪ್ರದೀಪ್ ನರ್ವಾಲ್ ಅವರೇ ಹೇಳಿರ್ತಾರೋ ನಾನೇ ರಿಲೀಸ್ ಆಗ್ತೀನಿ, ಇಲ್ಲ ಅಂದರೆ ಬೆಂಗಳೂರು ಬುಲ್ಸ್ ಅವ್ರನ್ನೇ ರಿಲೀಸ್ ಮಾಡಿರ್ಬೋದು, ಏನೋ ಗೊತ್ತಿಲ್ಲ. ಅವ್ರು ಹೇಳಿರ್ತಾರೆ ನಾನು ಆಕ್ಷನ್ಗೆ ಹೋಗ್ತೀನಿ ಡೈರೆಕ್ಟಾಗಿ ಅಂತ. ಸೊ ಅದಕ್ಕೂ ರಿಲೀಸ್ ಮಾಡಿರ್ಬೋದು. ಇಲ್ಲ ಬೆಂಗಳೂರು ಬುಲ್ಸ್ ನೀನು ಲಾಸ್ಟ್ ಚೆನ್ನಾಗಿ ಆಡಿಲ್ಲ ಮಗ, ಸೊ ನಿನ್ನ ರಿಲೀಸ್ ಮಾಡ್ತೀನಿ ಅಂತ ಅದನ್ನು ಕೂಡ ಹೇಳಿರ್ಬೋದು. ಹಾಗೆಲ್ಲ ಆಗಿರುತ್ತೆ. ಸೊ ಅದಕ್ಕೋಸ್ಕರ ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ ಸೀರಿಯಸ್ ಆಗಿ ನಾವು ಯಾವ ಥರ ಸೋತಿದ್ದೀವಿ ಅಂತ ಹೇಳಿದ್ರೆ, ಹೀನಾಯವಾಗಿ ಸೋತಿರೋದು ಗುರು. ನಾವು ಚಾಂಪಿಯನ್ಸ್ ಟೀಮು ಪ್ರೊ ಕಬಡ್ಡಿಯಲ್ಲಿ. ಸೊ ಈ ಥರ ಸೋತ್ರೆ ಅದು ಪಾಯಿಂಟ್ಸ್ ಟೇಬಲಲ್ಲಿ ಲಾಸ್ಟ್ ನಾವೇ ಇರೋದು. 22 ಮ್ಯಾಚ್ 2 ಗೆದ್ದಿರೋದು. ಸೊ ಲಾಸ್ಟ್ ಇರೋದು ನಾವೇ. ಈ ಒಂದು ಸೀಸನ್ನು BC ರಮೇಶ್ ಅವರು ಕೋಚ್ ಆಗಿದ್ದಾರೆ. ಆ್ಯಕ್ಚುಲಿ ಬೆಂಗಳೂರು ಬುಲ್ಸ್ಗೆ ಹೊಸ ಕೋಚ್ ಬಂದಿದ್ದಾರೆ, ಹೊಸ ಟೀಮ್ನ ಕಟ್ತಿದ್ದಾರೆ. ನೋಡೋದ ಏನು ಮಾಡ್ತಾರೆ ಅಂತ. ಬಟ್ ಇನ್ನೂ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ಶಾಕಿಂಗು, ಪವನ್ ಶರಾವತ್ ಕೂಡ ಗುಜರಾತ್ ಟೈಟನ್ಸಿಂದ ರಿಲೀಸ್ ಮಾಡಿದ್ದಾರೆ. ಈ ಒಂದು ಸೀಸನ್ನು ಪವನ್ ಶರಾವತ್ ಎಷ್ಟು ಬಿಡ್ಗೆ ಹೋಗ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಒಳ್ಳೆ ಚಾನ್ಸ್ ಇದೆ ಅವ್ರನ್ನ ಎತ್ತಾಕೊಳ್ಳೋಕ್ಕೆ. ಬೆಂಗಳೂರು ಬುಲ್ಸ್ ಪ್ಲೇಯರು ಅವ್ರೇನಾದರೂ ಮತ್ತೆ ನಮ್ಮ ಬುಲ್ಸಿಗೆ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಬಟ್ ಗೊತ್ತಿಲ್ಲ ಮಗ ಏನು ಮಾಡ್ತಾರೆ ಅಂತ. ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ಗೆ ಪವನ್ ಶರಾವತ್ನ ಪಿಕ್ ಮಾಡ್ತಾರ ಅಂತ ಕಾಮೆಂಟ್ ಮಾಡಿ. ಪವನ್ ಶರಾವತ್ ಇದ್ದಾಗ ಒಂಥರ ಸಕ್ಕತ್ತಾಗಿ ಹೋಗ್ತಾ ಇತ್ತು. ಏನು ರೈಡ್ ಮಾಡ್ತಾರೆ ಗುರು, ಹೋಗ್ದಾಗೆಲ್ಲ ಔಟ್ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನ ತಗೊಂಡು ಬರ್ತಾಯಿದ್ರು. ಬಟ್ ಬೆಂಗಳೂರು ಬುಲ್ಸ್ನವ್ರು ರಿಲೀಸ್ ಮಾಡಿಬಿಟ್ಟು ಎಲ್ಲ ಬುಲ್ಸ್ ಅಭಿಮಾನಿಗಳನ್ನ ಆಟನ ಬ್ರೋಕನ್ ಮಾಡಿಬಿಟ್ಟಿದ್ರು ಆ್ಯಕ್ಚುಲಿ. ಬಟ್ ಈ ಒಂದು ಸೀಸನ್ ಒಳ್ಳೆ ಚಾನ್ಸ್ ಇದೆ ಅವ್ರನ್ನ ಎತ್ಕೊಳ್ಳೋಕ್ಕೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ತಗೊಂಡ್ರೆ ಅದನ್ನ ಸಕ್ಕತ್ತಾಗಿರುತ್ತೆ. ಪ್ರದೀಪ್ ನರ್ವಾಲ್ನೂ ಕೂಡ ಬಿಟ್ಟಿದ್ದಾರೆ, ಪವನ್ ಶರಾವತ್ನ ಬಿಟ್ಟಿದ್ದಾರೆ. ಮತ್ತು ಎಲ್ಲ ಟೀಮ್ಗಳು ರಿಟೆನ್ಷನ್ ಮಾಡ್ಕೊಂಡಿರೋದು ಯಂಗ್ ಪ್ಲೇಯರ್ಸ್ನ, ಓಕೆನಾ. ಬಿಕಾಸ್ ಈ ಒಂದು ಸೀಸನ್ನು ದೊಡ್ಡದಾಗಿ ಆಕ್ಷನ್ ಕೂಡ ನಡೀತಾ ಇರೋದ್ರಿಂದ ಸೊ ಅವರು ಕೂಡ ದೊಡ್ಡ ಅಮೌಂಟ್ಗೆ ಹೋಗ್ತಾರೆ. ನೋಡಬೇಕು ಎಷ್ಟೆಷ್ಟು ಅಮೌಂಟ್ ಹೋಗ್ತಾರೆ ಅಂತ. ಬಟ್ ಬೆಂಗಳೂರು ಬುಲ್ಸ್ಗೆ ಒಳ್ಳೆ ಚಾನ್ಸ್ ಇದೆ. ನಿಮ್ಮ ಪ್ರಕಾರ ಪವನ್ ಶರಾವತ್ನ ಈ ಒಂದು ಸೀಸನ್ ಎತ್ಕೋತಾರ ಇಲ್ವೋ ಅಂತ ಕಾಮೆಂಟ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಟೀಮಲ್ಲಿ ಯಾರನ್ನ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ, ಯಾರು ರಿಲೀಸ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪಟ್ ಅಂತ ಮಾಡ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್. ಸಿ ಯು.